ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಒಂದು ರಾತ್ರಿಯನ್ನ ಈಗ ಕಳೆದಿದ್ದಾರೆ ದರ್ಶನ್. ನಿದ್ದೆ ಇಲ್ಲದೇನೆ ಒದ್ದಾಡಿದ್ದಾರೆ. ಸಹಜವಾಗಿ ಇದ್ದಿದ್ದೆ. ಯಾಕೆ ಅಂತಂದ್ರೆ ನೀವೆಲ್ಲೇ ಹೋಗಿ ಏನೇ ಬದಲಾವಣೆ ಮಾಡ್ಕೊಳ್ಳಿ, ನಿದ್ದೆ ಎಲ್ಲಾದ್ರೂ ಇದ್ರೆ ಆ ಬರಲ್ಲ ಕೆಲವರಿಗೆ ಎಲ್ಲೋದ್ರೂ ನಿದ್ದೆ ಬರುತ್ತೆ, ಜಾತ್ರೆಯಲ್ಲೂ ನಿದ್ದೆ ಬರುತ್ತೆ. ಆ ರೀತಿಯಾಗಿ ಕೆಲವರಿಗೆ ಅದು ಅಭ್ಯಾಸ ಆಗೋಗಿರುತ್ತೆ. ಸೊ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ 15ನೇ ಕೋಣೆಯಲ್ಲಿ ದರ್ಶನ್ ಸೆರೆವಾಸ ಇರೋದು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿಯನ್ನು ಕಳೆದಿರೋದು. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲ್ ಅಧಿಕಾರಿಗಳು. ರಾತ್ರಿ ಊಟ ಬಳಿಕ ಸೆಲ್ನಲ್ಲಿ ಮೌನಕ್ಕೆ ಜಾರಿದ್ರಂತೆ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ ಆರೋಪಿ ದರ್ಶನ್. ಹೊಸ ಜಾಗ ಆದ ಕಾರಣ ನಿದ್ದೆ ಇಲ್ಲದೆ ಪರದಾಡಿದ್ದಾರೆ. ಮತ್ತೊಂದು ಕಡೆಗೆ ಸೊಳ್ಳೆಗಳ ಕಾಟ ಅಂತಿದ್ದಾರೆ. ಅದರಿಂದಲೂ ಕೂಡ ಪರಿತಪಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಶಿಫ್ಟ್ ಆದ ನಂತರ ನಿನ್ನೆ ಹೋಗಿ ತಲುಪಿದ್ರು. ಇವತ್ತು ಇಡೀ ದಿನ ರಾತ್ರಿ ಎಲ್ಲ ಕಳೆದಿದ್ದಾರೆ. ಬಟ್ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ರಾತ್ರಿ ಊಟ ಎಲ್ಲ ಮಾಡಿದ್ದಾರೆ, ಬಟ್ ನಿದ್ದೆ ಆಗಿಲ್ಲ. ಬಟ್ ಹೊಸ ಜಾಗ ಬೇರೆ, ಹಾಗಾಗಿ ನಿದ್ದೆ ಬಂದಿಲ್ಲ ಅಂತಿದ್ದಾರೆ. ಜೊತೆಗೆ ಸೊಳ್ಳೆಗಳ ಕಾಟ ಕೂಡ ಅಂತಿದ್ದಾರೆ. ಇದೇನಾಗೋಯ್ತು ಅಂತಿರ್ತಾರೆ. ಇಲ್ಲಿ ಎಲ್ಲ ಚೆನ್ನಾಗಿತ್ತು, ಅಲ್ಲಿ ಹೋದ ನಂತರ ಈಗ ಮತ್ತೆ ಇದು ಎಷ್ಟು ದಿನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಾರ, ಒಂದು 15 ದಿನ, 20 ದಿನ ಆದ ನಂತರ ಮತ್ತೆ ಯಥಾಸ್ಥಿತಿಯಲ್ಲಿ ಅಲ್ಲೂ ವ್ಯವಸ್ಥೆಗಳು ನಡೆಯುತ್ತೆ, ಕಣ್ಣಿಗೆ ಕಾಣೋವರೆಗೂ ಕೂಡ. ಅದಾದ ನಂತರ ಅಲ್ಲೇನು ಬದಲಾವಣೆ ಆಗಲ್ಲ. ಸೊ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ರಾತ್ರಿ ಕಳೆದಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ದರ್ಶನ್ ಸೆರೆವಾಸವನ್ನು ಅನುಭವಿಸ್ತಾ ಇರೋದೀಗ ವಿಚಾರಣಾಧೀನ ಕೈದಿಯಾಗಿ. ಸೊ ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲಧಿಕಾರಿಗಳು. ರಾತ್ರಿ ಊಟ ಬಳಿಕ ಸೆಲ್ನಲ್ಲಿ ಮೌನಕ್ಕೆ ಜಾರಿದ್ರಂತೆ. ಇಡೀ ದಿನ ನಿನ್ನೆ ಒಂದು ಹೈ ಡ್ರಾಮಾ ಕೂಡ ಇಲ್ಲ ಆಯಿತು. ಅದಾದ ನಂತರ ಅಲ್ಲಿ ಇಡೀ ರಾತ್ರಿ ಎಲ್ಲ ಮೌನಕ್ಕೆ ಜಾರುವಂಥ ಪರಿಸ್ಥಿತಿಗೆ ಬಂತು. ನಿದ್ದೆ ಕೂಡ ಆಗಿಲ್ಲ ಅಂತಿದ್ದಾರೆ. ಸೊ ಮತ್ತೊಂದು ಕಡೆಗೆ ಸೊಳ್ಳೆಗಳ ಕಾಟ ಕೂಡ ದರ್ಶನ್ಗೆ ಅಲ್ಲಿ ಕಾಡಿದೆ. ಬಟ್ ನಿನ್ನೆ ಅವ್ರು ಹೋಗ್ಬೇಕಾದ್ರೆ ಒಂದು ಟಿ ಶರ್ಟ್ ಮೇಲೆ ತುಂಬ ಚೆನ್ನಾಗಿತ್ತು ಆ ವರ್ಡು. ಜಸ್ಟಿಸ್ ವಿಚಾರದಲ್ಲಿ ಅವರು ಹಾಕ್ಕೊಂಡಿದ್ರು. ಭಾಳ ಚೆನ್ನಾಗಿ ಮೆಸೇಜನ್ನು ಕೊಟ್ಟಂಗಿದೆ. ಅದನ್ನು ಅಬ್ಸರ್ವ್ ಮಾಡಿ ಆ ಟಿ ಶರ್ಟ್ ಮೇಲೆ ಏನಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಸೆಂಟೆನ್ಸು. 4 ವರ್ಡ್ಗಳಿದೆ. ವರ್ಡ್ಗಳನ್ನು ನೋಡ್ಬೇಕು ನೀವು, ಭಾಳ ಇದೆ ಅದರಲ್ಲಿ. ಯಾರೂ ಅಬ್ಸರ್ವ್ ಮಾಡಿಲ್ಲ ಅಂತ ಕಾಣಿಸುತ್ತೆ ಅದನ್ನು.